ಇವತ್ತು ಸಂಕ್ರಾಂತಿ ಸಂಭ್ರಮ ಸಮೃದ್ಧಿಯ ಸಂಕೇತದ ಹಬ್ಬ. ಸೂರ್ಯದೇವ ತನ್ನ ಪಥ ಬದಲಿಸುವ ಈ ದಿನವನ್ನ ನಾಡಿನೆಲ್ಲೆಡೆ ಸಂಭ್ರಮದಿಂದ ಆಚರಿಸಲಾಯಿತು. ಎಳ್ಳು ಬೆಲ್ಲ ಹಂಚಿ ಎಲ್ಲರೂ ಸಂಭ್ರಮಿಸಿದ್ರು. ಎಳ್ಳು ಬೆಲ್ಲದ ಸವಿ, ಭಕ್ಷ್ಯ ಭೋಜನಗಳ ಸಿಹಿ, ರಾಸುಗಳಿಗೆ ಅಲಂಕಾರ ಮಾಡಿ ಕಿಚ್ಚು ಹಾಯಿಸಿದ್ರು. ದೇವರಿಗೆ ಪೂಜೆ ಪುನಸ್ಕಾರ ಮಾಡಿ ನಮಿಸಿದ್ರು. ವರ್ಷದ ಮೊದಲ ಹಬ್ಬವಾದ ಸಂಕ್ರಾಂತಿ ಸಂಭ್ರಮ ಎಲ್ಲೆಲ್ಲೂ ಮನೆ ಮಾಡಿತ್ತು. ನಾಡಿನೆಲ್ಲೆಡೆ ಸಂಕ್ರಾಂತಿ ಸಂಭ್ರಮ ಜೋರಾಗಿದೆ. ಸೂರ್ಯ ಪಥ ಬದಲಿಸುವ ಈ ದಿನದಂದು ಬೆಂಗಳೂರಿನ ಗವಿಗಂಗಾಧರನ ಸನ್ನಿಧಿಯಲ್ಲಿ ಶಿವಲಿಂಗಕ್ಕೆ ಸೂರ್ಯರಶ್ಮಿ ಸ್ಪರ್ಶಿಸಬೇಕಿತ್ತು. ಆದರೆ ಮೋಡ ಅಡ್ಡಿಯಾಗಿ ಸೂರ್ಯರಶ್ಮಿ ಶಿವಲಿಂಗ ಸ್ಪರ್ಶದ ದರ್ಶನ ಭಾಗ್ಯ ಸಿಗಲಿಲ್ಲ. ಇತಿಹಾಸದಲ್ಲೇ 3ನೇ ಸಲ ಹೀಗಾಯಿತು. ಆದರೆ ಸೂರ್ಯನ ಬೆಳಕು ಶಿವಲಿಂಗ ಸ್ಪರ್ಶಿಸಿದ್ದು ಮೋಡ ಇದ್ದಿದ್ರಿಂದ ಕಾಣಿಸಿಲ್ಲ. ಇದರಿಂದ ತೊಂದರೆ ಏನಿಲ್ಲ ಅಂತ ಅರ್ಚಕರು ಹೇಳಿದ್ರು. ಪ್ರಕೃತಿಯ ದೋಷದಿಂದ ಇಲ್ಲ ನಮ್ಮಗಳ ಅರ್ಧ ಪುಣ್ಯದಿಂದ ಆ ಮೂಲಮೂರ್ತಿ ಪೂಜೆಯನ್ನು ಮಾಡಿದ ಶಿವನನ್ನು ದರ್ಶನ ಮಾಡಬಹುದೇ ಹೊರತು ಆ ಸೂರ್ಯ ಪೂಜೆಯನ್ನು ನಾವು ನೋಡಲಿಕ್ಕಾಗಲಿಲ್ಲ. ಆದ ಕಾರಣ ಯಾರೂ ಬೇಜಾರು ಮಾಡ್ಕೊಂಡಿರಾ, ಮನಸ್ಸಿನಲ್ಲಿ ಚಿಂತಿಸ್ದಿರಾ. ಏನು ವಿಶೇಷವಾಗಿ ಸೂರ್ಯ ಪೂಜೆಯ ನಂತರ ಮಹಾಭಿಷೇಕ ನಡೆದಿದೆ. ಆ ಮಹಾಭಿಷೇಕದ ನಂತರ ಎಲ್ಲರೂ ಸಾಲಾಗಿ ಬಂದು ಆ ಪರಮಾತ್ಮ ಮೂಲಮೂರ್ತಿಯನ್ನು ದರ್ಶನ ಮಾಡಿ. ಸಂಕ್ರಮಣ ಹಿನ್ನೆಲೆಯಲ್ಲಿ ಬಾಗಲಕೋಟೆಯ ಹುನಗುಂದ ತಾಲೂಕಿನ ಕೂಡಲ ಸಂಗಮದ ಭಕ್ತರು ಪುಣ್ಯ ಸ್ನಾನ ಮಾಡಿದ್ರು. ಕೃಷ್ಣ ಮಲಪ್ರಭಾ ಘಟಪ್ರಭಾ ಸಂಗಮದಲ್ಲಿ ಮಿಂದೆದ್ದು ಸಂಗಮನಾಥನ ದರ್ಶನ ಪಡೆದ್ರು. ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಕೂಡಲ ಸಂಗಮದಲ್ಲಿದ್ದೀವಿ. ಇಲ್ಲಿ ಈಗಾಗಲೇ ಆ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಭಕ್ತರು ಪುಣ್ಯ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಪ್ರಮುಖವಾಗಿ ಏನು ಹೇಳ್ಬೇಕಂತಂದ್ರೆ ಈ ಒಂದು ಜಾಗ ಏನಿದೆ ಇದು 3 ನದಿಗಳು ಸಂಗಮವಾಗುವಂಥ ಸ್ಥಳ. ಅಂದರೆ ಕೃಷ್ಣ, ಘಟಪ್ರಭಾ ಮತ್ತು ಮಲಪ್ರಭಾ ನದಿ 3 ನದಿಗಳು ಇಲ್ಲಿ ಸಂಗಮವಾಗೋದ್ರಿಂದ ಇದನ್ನ ಕೂಡಲ ಸಂಗಮ ಹಾಗೂ ತ್ರಿವೇಣಿ ಸಂಗಮ ಅಂತ ಕರೀತಾರೆ. ಯಾದಗಿರಿಯ ಮೈಲಾಪುರದಲ್ಲಿ ಮೈಲಾರಲಿಂಗನ ಜಾತ್ರೆ ಅದ್ಧೂರಿಯಾಗಿ ನಡೆಯಿತು. ದೇವರಿಗೆ ಭಂಡಾರ ಎರಚಿ ಹರಕೆ ತೀರಿಸಿದ್ರು. ನಿಷೇಧದ ಮಧ್ಯೆಯೂ ಕೆಲವರು ಪಲ್ಲಕ್ಕಿ ಮೇಲೆ ಕುರಿಮರಿ ಎಸೆದು ಹರಕೆ ತೀರಿಸಿದ್ರು. ರಾಯಚೂರು ಸಮೀಪದ ಮಂತ್ರಾಲಯಕ್ಕೂ ಸಾವಿರಾರು ಭಕ್ತರು ಬಂದಿದ್ರು. ಖಾಲಿಯಾಗಿದ್ದ ತುಂಗೆಯಲ್ಲಿ ನೀರನ್ನ ಹುಡುಕಿ ಅಲ್ಪ ಸ್ವಲ್ಪ ನೀರಲ್ಲೇ ಪುಣ್ಯ ಸ್ನಾನ ಮಾಡಿ ರಾಯರ ದರ್ಶನ ಪಡೆದ್ರು. ಕೊಲೆ ಆರೋಪಿ ದರ್ಶನ್ ಕೂಡ ಮೈಸೂರಿನಲ್ಲಿ ತನ್ನ ಕುಟುಂಬದವರೊಂದಿಗೆ ಸಂಕ್ರಾಂತಿ ಆಚರಿಸಿದ್ರು. ಟಿ ನರಸೀಪುರ ರಸ್ತೆಯ ಫಾರ್ಮ್ ಹೌಸ್ನಲ್ಲಿ ಪತ್ನಿಯೊಂದಿಗೆ ಹಬ್ಬ ಆಚರಿಸಿ ಸಂಭ್ರಮಿಸಿದ್ರು. ಇನ್ನು ಹಳ್ಳಿಗಳಲ್ಲಿ ಹಬ್ಬದ ಸಂಭ್ರಮವು ಜೋರಾಗಿತ್ತು. ಜಾನುವಾರುಗಳಿಗೆ ಅಲಂಕಾರ ಮಾಡಿ ಕಿಚ್ಚು ಹಾಯಿಸಿ ಸಂಭ್ರಮಿಸಿದ್ರು. ಬ್ಯೂರೋ ರಿಪೋರ್ಟ್, TV9.